ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋನ ಫಸ್ಟ್ ನೀವೇ ನೋಡ್ಬೋದು. ಬನ್ನಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಏನಪ್ಪ ಅಂದರೆ ಇವತ್ತಿನ ಸ್ಪೆಷಲು ಜೋಳದ ರೊಟ್ಟಿ ಹಾಗೆ ಚಿಕನ್ ಸಾರು ಮಾಡಬೇಕಂತ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಅಷ್ಟೇ ಸ್ವಲ್ಪನೇ ಚಿಕನ್ ತಂದಿರೋದು. ಚಿಕನ್ ಚೆನ್ನಾಗಿ 2-3 ಸಲ ತೊಳ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಮಸಾಲೆ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಹಾಗೆ ಕೊಬ್ಬರಿ, ಒಣ ಕೊಬ್ಬರಿ ಸ್ವಲ್ಪ ಇದೆ ಅಲ್ವ ಚಿಕನ್ನು, ನಾನು ಅದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಎಲ್ಲನೂ ಇವಾಗ ಮಿಕ್ಸಿಗೆ ಹಾಕ್ತೀನಿ ನೋಡಿ. ಇವಾಗ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಹಂಗೆ ಸ್ವಲ್ಪ ನೋಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಹಾಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ನಾನು 1-2 ಸ್ಪೂನ್ಸ್ ಖಾರ ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, 1 ಏಲಕ್ಕಿ, 1 ಇಂಚಷ್ಟು ಚಕ್ಕೆ, 3-4 ಲವಂಗ. ಏಲಕ್ಕಿ ಏನಕ್ಕಂದರೆ ಥರ ಸ್ಮೆಲ್ಲು ಚೆನ್ನಾಗಿರುತ್ತಂತ, ಅದಕ್ಕೆ ಏಲಕ್ಕಿ ಹಾಕ್ತೀವಿ. ಜೀರಿಗೆ ಅಂದರೆ ಡೈಜೆಷನ್ಕಂತ ಹಾಕ್ತೀವಿ ನಾವು. ಬನ್ನಿ ಇವಾಗ ಮಿಕ್ಸಿ ಮಾಡ್ಕೊಂಬಂದೆ. ಇವಾಗ ಒಗ್ಗರಣೆ ಮಾಡೋಣ ಚಿಕನ್. ಒಗ್ಗರಣೆಗೆ 1 ಟೊಮೆಟೊ, 1 ಈರುಳ್ಳಿನ ಬಳಸ್ತಾಯಿದ್ದೀನಿ. ಈ ಕುಕ್ಕರಲ್ಲಿ ಸ್ವಲ್ಪ ಟೈಮ್ ಆಯಿತು, ತುಂಬ ಲೇಟ್ ಆಯಿತು, ಅದಕ್ಕೆ ಕುಕ್ಕರಲ್ಲೇ ಮಾಡೋಣ ಅಂತ ಅರ್ಜೆಂಟಾಗಿ ಮಾಡ್ತಾಯಿದ್ದೀನಿ. ಕುಕ್ಕರಿಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ಇವಾಗ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ, ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಗಂಟ ಕೈ ಆಡಿಸಿ. ಈ ಕಡೆ ಒಂದು ಸೈಡ್ ಮೊಟ್ಟೆಗೆ ನನ್ನ ಮಗಳಿಗೆ ಚಿಕನ್ ಬೇಡಂತ ಅವಳಿಗೊಂದು ನನಗೊಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನನಗೆ ಯಾಕೋ ಚಿಕನ್ ತಿನ್ನೋಕ್ಕಾಗ್ತಿಲ್ಲ ಅಂತ ಮೊಟ್ಟೆ ಬೇಯಿಸೋಕೆ ಹಾಕ್ಕೊಂಡೆ. ಇವಾಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು ಈರುಳ್ಳಿನ. ಅದಕ್ಕೆ ಇವಾಗ ಹೆಚ್ಚಿರೋ 1 ಟೊಮೆಟೊ ಜಾಸ್ತಿ ಸ್ಮೂತ್ ಆಗಬೇಕಂತ ಇಲ್ಲ, ಅಂದರೆ ಚಿಕನ್ ಹಾಕ್ಬೇಕು ಅದರಲ್ಲಿ, ಅದ್ರ ಜೊತೆಗೆ ಅದು ಎಲ್ಲ ಹೀರ್ಕೊಳ್ತಲ್ಲ ಅದಕ್ಕೆ. ನೋಡಿ ಸ್ವಲ್ಪ 1-2 ನಿಮಿಷ ಟೊಮೆಟೊ ಈರುಳ್ಳಿ ಜೊತೆಗೆ ಫ್ರೈ ಮಾಡಿದರೆ ಸಾಕು, ಸ್ಮೂತ್ ಆಗುತ್ತೆ ನೋಡಿ. ಇವಾಗ ಅದಕ್ಕೆ ತೊಳೆದಿರೋ ಚಿಕನ್ನ ಆ್ಯಡ್ ಮಾಡ್ತೀನಿ. ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ತಿರುಗಿಸ್ಬೇಕು. ಸ್ವಲ್ಪ ಇದೆ ಚಿಕನ್, ಅದಕ್ಕೆ ಉಪ್ಪು ನೋಡ್ಕೊಂಡು ಹಾಕಿ. ಉಪ್ಪು ಮತ್ತು ಒಂದು ಮಸಾಲೆಗೂ ನಾನು ರುಬ್ಬಕ್ಕೆ ಅರಿಶಿನ ಹಾಕಿದ್ನಲ್ವ, ಇವಾಗ ಒಂಚೂರು ಚಿಕನ್ಗೆ ಒಂದೇ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಒಂದು 5 ನಿಮಿಷ ಬೇಯಿಸಬೇಕು. ಅದು ನೀರೆಲ್ಲ ಹೋಗೋವರೆಗೂ, ಚಿಕನ್ದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲೇ 5 ನಿಮಿಷ ಫ್ರೈ ಮಾಡಬೇಕು. ಇಲ್ಲಾಂದರೆ ಹಂಗೆ ವಾಸನೆ ಒಂಥರ ಸಾಂಬಾರು ಮಾಡಿದ್ರೂ ಅದು ವಾಸನೆ ಬರ್ತಾ ಇರುತ್ತೆ. ಇವಾಗ ರುಬ್ಬಿರೋ ಪೇಸ್ಟ್ನ ಹಾಕ್ತಾಯಿದ್ದೀನಿ. ರುಬ್ಬಿರೋ ಮಸಾಲೆನ ಹಾಕಿ ಸ್ವಲ್ಪ ಕೈ ಆಡಿಸ್ಬೇಕು. 1-2 ನಿಮಿಷ ಚಿಕನ್ ಜೊತೆಗೆ ಎಲ್ಲ ಮಸಾಲೆ ಹೀರ್ಕೊಳ್ಳೋಷ್ಟು ಥರ ತಿರುಗಿಸ್ತಾ ಇರಬೇಕು. ಉಪ್ಪು ಇವಾಗಲೇ ನೋಡ್ಕೊಂಡು ಮತ್ತೆ ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ. ಮತ್ತು ಇವಾಗ ನೋಡಿ ಕುದೀತಾ ಇದೆ. ಸ್ವಲ್ಪ 1-2-3 ನಿಮಿಷ ಕುದಿಸಿ ಅಷ್ಟೇ. ನೀರು ನಿಮಗೆ ಎಷ್ಟು ಬೇಕೋ ಸಾಂಬಾರು ಆ ಮಟ್ಟಿಗೆ, ನಾನು 1 ಗ್ಲಾಸು 1.5 ಗ್ಲಾಸ್ ಹಾಕಿದ್ದೀನಿ. ಮನೆಯವ್ರಿಗಷ್ಟೇ, ನಾನು ಸಾಂಬಾರು ಮಾತ್ರ ತಿಂತೀನಿ, ಚಿಕನ್ ಅಷ್ಟೊಂದು ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಸ್ವಲ್ಪ ಉಪ್ಪು ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸಿ, ಇಲ್ಲ 1 ವಿಜಿಲ್ ಕೂಗಿಸಿದ್ರೂ ಏನು ತೊಂದರೆ ಇರೋಲ್ಲ. ನನ್ನ ಮಗಳಿಗೆ ಬೆಳಗ್ಗೆ ದೋಸೆ ಇಟ್ಟಿತ್ತು, ಅವಳಿಗೆ ದೋಸೆ ಬೇಕಂತೆ ನೋಡಿ. ಇವಾಗ ದೋಸೆ ಹಾಕಿದ್ದೀನಿ, ಮೊಟ್ಟೆ ಬೆಂದಿದೆ. ದೋಸೆ, ಮೊಟ್ಟೆ, ಬೇಳೆ ಸಾರು ತಿಂತಾಳೆ ಅವಳು.
ಅವಳಿಗೆ ಈ ಥರ ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಎಲ್ಲ ಇಷ್ಟ ಆಗೋಲ್ಲ ದೋಸೆ, ಅದಕ್ಕೆ ಅವಳಿಗೆ ಈ ಥರ ಚಿಕ್ಕದಾಗಿ ಮಾಡಿಕೊಡ್ತೀನಿ. ಈ ಥರ ಮಾಡಿದರೆ ತಿಂತಾಳೆ. ದೊಡ್ಡದಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಅವಳಿಗೆ. ಈ ಥರ ರೌಂಡಾಗಿ ಚಿಕ್ಕ ಚಿಕ್ಕದು ಬೇಕು ಅವಳಿಗೆ. ನೋಡಿ ಅವಳು ದೋಸೆ ರೆಡಿ ಆಯಿತು. ಅವಳಿಗೆ ಇವಾಗ ದೋಸೆ ಮಾಡಿದೆ, ಅವಳಿಗೆ ಇವಾಗ ಊಟಕ್ಕೆ ಹಾಕಿ ಕೊಡಬೇಕು. ನೋಡಿ ಬೆಳಿಗ್ಗೆದು ಮಧ್ಯಾಹ್ನ ಮಾಡೋ ಬೇಳೆ ಸಾರು, ಒಂದು ಮೊಟ್ಟೆ, ದೋಸೆ ಬೇಕಂತೆ, ಚಿಕನ್ ಬೇಡಂತೆ, ಚಿಕನ್ ಸಾರು ಬೇಡಂತೆ. ಇವಾಗ ಈ ಕಡೆ ವಿಜಿಲೆಲ್ಲ ಒಂದೇ ಒಂದು ವಿಜಿಲ್ ಹಾಕಿದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ. ಮೇಲೆ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಟೇಸ್ಟ್ ಮಾತ್ರ ಸ್ಮೆಲ್ ಎಷ್ಟು ಚೆನ್ನಾಗಿತ್ತು, ಟೇಸ್ಟು ಸೂಪರಾಗಿರುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ನೋಡಿ ನಿಮ್ಗೆ ಇನ್ನೂ ನೀರು ಬೇಕಂದ್ರೆ ನೀರು ಲಗಟ್ಟಿಗೆ ಬೇಕಂದ್ರೆ ಕೊಬ್ಬರಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಾನು ಒಂದು ಅರ್ಧ ಕೆ ಜಿನೂ ಇಲ್ಲ, ಚಿಕನ್ ಒಂದು 100 ರೂಪಾಯಿದಷ್ಟೇ ತಂದು ಮಾಡಿರೋದು, ಅದಕ್ಕೆ ಸ್ವಲ್ಪ ಮಾಡಿರೋದು ನಾನು. ಇವಾಗ ಜೋಳದ ರೊಟ್ಟಿ, ಇವಾಗ ಹಿಟ್ಟು ಎಷ್ಟು ಬೇಕೋ ಅಷ್ಟು ಚಾನ್ಸ್ಕೊಂಡು ಬಿಸಿ ನೀರು ಕಾಯಿಸ್ಕೊಂಡು ನೋಡಿ ಈ ಥರ ಹಿಟ್ಟು ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ನೀರಲ್ಲಿ ಬಿಸಿ ನೀರು ಕುದಿಯೋ ಗಂಟ ಹಾಕಿ ಈ ಥರ ಕಲಿಸ್ಕೊಳ್ಬೇಕು ಹಿಟ್ಟನ್ನ. ನೋಡಿ ಚೆನ್ನಾಗಿ ಹಿಟ್ಟು ಎಷ್ಟು ಚೆನ್ನಾಗಿ ಈ ಥರ ನಾದ್ಕೊತಿರೋ, ಅಷ್ಟು ಜಿಗುಟಾಗಿದ್ದರೆ ನಾದ್ಕೊತಿರೋ. ಒಂದೇ ಸಲ ನೀರು ಜಾಸ್ತಿ ಹಾಕ್ಕೋಬಾರ್ದು, ನೋಡ್ಕೊಂಡು ಈ ಥರ ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೊಂಡು ಅಷ್ಟು ಚೆನ್ನಾಗಿ ರೊಟ್ಟಿ ಮೆತ್ತಗೆ ಉಬ್ಕೊಂಡು ಬರ್ತವೆ. ಈ ಥರ ಅಷ್ಟೇ ಒಂದು ಟೈಮಿಗೆ ರೊಟ್ಟಿ ಮಾಡ್ಕೊತಾ ಇದ್ದೀನಿ. 4 ರಿಂದ 5 ಅಷ್ಟೇ. ಇನ್ನೂ ಅನ್ನನೂ ಮಾಡಬೇಕಲ್ವ. ನಮಗೆ ರೊಟ್ಟಿ ಇದ್ರೂ ಅನ್ನ ಬೇಕು, ಅನ್ನ ಇದ್ರೇ ಹೊಟ್ಟೆ ತುಂಬುತ್ತೆ. ಈ ಥರ ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವಿ ಹಿಟ್ಟು, ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತವೆ. ನೋಡಿ ಆ ಥರ ನಾದಬೇಕು ಹಿಟ್ಟು ಗಟ್ಟಿಯಾಗಿ. ನೋಡಿ ಹಿಟ್ಟು ನಾದಿದಾಯಿತು. ನೋಡಿ ಈ ಥರ ನಾದ್ಕೊಂಡ್ರೇ ನಿಮ್ಗೆ ರೊಟ್ಟಿ ಮಾಡದೇ ಇರೋರು ಮಾಡ್ಬೋದು ರೊಟ್ಟಿನ ಈ ಥರ ಮಾಡಿಕೊಂಡು. ನೋಡಿ ಇವಾಗ ಹಿಟ್ಟೆಲ್ಲ ಕಲಸಿದಾಯ್ತು, ರೊಟ್ಟಿ ಮಾಡ್ಕೊಳ್ತೀನಿ. ಇವಾಗ ಕೆಳಗಡೆ ಹಿಟ್ಟು ರೊಟ್ಟಿಗೆ ಹಾಕೋಕ್ಕೆ ಇದು ಸೈಡ್ಗೆ ಇಟ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಸ್ಟ್ಯಾಂಡ್ ಇಲ್ಲ, ಅದಕ್ಕಾಗಿಯೇ ಸೈಡ್ಗೆ ಇಟ್ಟುಬಿಟ್ಟು ರೊಟ್ಟಿ ತಟ್ತಾಯಿದ್ದೀನಿ. ಇವಾಗ ನೋಡಿ ಹಿಟ್ಟು ಹಚ್ಚಿಬಿಟ್ಟು ಈ ಥರ ಬಡಿಬೇಕು. ಈ ಥರ ಸೈಡ್ಗೆಲ್ಲ ಸೀಳ್ತಾವಲ್ಲ, ಆ ಥರ ಸೀಳ್ದಿರೋ ಥರ ಈ ಥರ ಕೈ ಇಟ್ಟುಬಿಟ್ಟು ಬಡಿಬೇಕು ಫಸ್ಟು. ಒಂದು ಸ್ವಲ್ಪ ದೊಡ್ಡದಾದಮೇಲೆ ಆಮೇಲೆ 2 ಕೈಯಿಂದ ತಟ್ಟೋದಿರುತ್ತೆ ಅಭ್ಯಾಸ. ಇವಾಗಂತೂ ಲಟ್ಟಣಿಕೆಯಿಂದ ಲಟ್ಟಿಸ್ಬೋದು, ನಮ್ಮ ಕೈಯಲ್ಲೇ ಬಡೋದು ಅಭ್ಯಾಸ, ಲಟ್ಟಣಿಕೆಯಿಂದ ಬರೋಲ್ಲ. ನೋಡಿ ಇವಾಗ ರೊಟ್ಟಿ ಆಯಿತು. 2 ಕೈಯಿಂದ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಚ್ಕೊಂಡು ಮಾಡಬೇಕು, ಅಂದರೆ ರೊಟ್ಟಿ ಚೆನ್ನಾಗಿ ಬರ್ತವೆ. ನೋಡಿ ರೊಟ್ಟಿ ರೆಡಿ ಆಯ್ತು. ಇವಾಗ ನೋಡಿ ಎಷ್ಟು ಬೇಕೋ, ದೊಡ್ಡದು ಬೇಕಂದ್ರೆ ದೊಡ್ಡದು, ಚಿಕ್ಕದು ಬೇಕಂದ್ರೆ ಚಿಕ್ಕದು ನಾನು ಚಿಕ್ಕದೇ ಜಾಸ್ತಿ ದೊಡ್ಡದು ಮಾಡೋಲ್ಲ, ಅಂದರೆ ಗ್ಯಾಸ್ ಮೇಲೆ ಚೆನ್ನಾಗಿ ಬರೋಲ್ಲ. ಚೆನ್ನಾಗಿ ಬರ್ತವೆ ಅಂದರೆ ದೊಡ್ಡದಾದರೆ ಪೂರ್ತಿ ಹಂಚು ತುಂಬ ಆಗೋಷ್ಟು ಮಾಡೋಲ್ಲ. ನೋಡಿ ತವೆ ಬಿಸಿಯಾಗಿತ್ತು, ಅದರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಅದಕ್ಕೆ ನೀರು ಬಟ್ಟೆಯಿಂದ ಹಾಕ್ಬೋದು, ನಮ್ಮ ಕೈಯಲ್ಲೇ ರೂಢಿರೋದ್ರಿಂದ ಕೈಗೆ ಹಾಕ್ತೀವಿ ಕೈಯಿಂದನೇ. ಮತ್ತು ಈ ಕಡೆ ಸ್ವಲ್ಪ ಅಷ್ಟರಲ್ಲಿ ಇನ್ನೊಂದು ರೊಟ್ಟಿ ಮಾಡ್ಕೋಬೋದು. ನೋಡಿ ಈ ಥರ, ಅದು ಜಾಸ್ತಿ ಹೊತ್ತು ಬಿಡಬಾರ್ದು, ಎತ್ತಿ ಹಾಕಿ ಬಿಡಬೇಕು. ಒಂದು 2 ರಿಂದ 3 ನಿಮಿಷ ಬಿಟ್ಟು, ಇಲ್ಲಾಂದರೆ ಅದು ಉಬ್ಬೋಲ್ಲ, ರೊಟ್ಟಿ ಚೆನ್ನಾಗಿ ಬರೋಲ್ಲ. ಓಕೆ, ಅದು ಎತ್ತಿ ಹಾಕೋದು ವಿಡಿಯೋ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಇನ್ನೊಂದು ರೊಟ್ಟಿ ಮಾಡುವಾಗ ಖಂಡಿತ ತೋರಿಸ್ತೀನಿ. ನೋಡಿ ಲೇಟ್ ಆಯಿತು ಎತ್ತಿ ಹಾಕ್ಕೊಂಡಂದರೆ ಈ ಥರ ಉಬ್ಬಿ ಬರೋಲ್ಲ ರೊಟ್ಟಿನ. ನೀರು ಹಚ್ಚಿದ ತಕ್ಷಣ ಸ್ವಲ್ಪ ಹೊತ್ತೇ ಬಿಡಬೇಕು, ಒಂದು 2 ರಿಂದ 3 ನಿಮಿಷ ಬಿಟ್ಟಿದ ಮೇಲೆ, ಅಂದರೆ ಉಬ್ಬಿ ಬರ್ತವೆ. ಇಲ್ಲಾಂದರೆ ಹಿಂಗಾತೆ. ನೋಡಿ ಇನ್ನೊಂದು ರೊಟ್ಟಿನೂ ರೆಡಿ ಆಯಿತು.
ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ದೊಡ್ಡದಾಗಿ ತೆಳುವಾಗಿ ನಾವು ಮಾಡೋದು ತೆಳುವಾಗಿ ಮೆತ್ತಗಿದ್ರೇ ನಮಗೆ ರೊಟ್ಟಿ ತಿನ್ನೋಕ್ಕಾಗುತ್ತೆ. ಇವಾಗ ಹಾಕಿದ್ದೀನಿ ಹಂಚಲ್ಲಿ, ಮತ್ತು ನೀರು ಹಾಕಿ ಇದೊಂದು ರೊಟ್ಟಿ ಕಿತ್ತೋಯ್ತು. ಮತ್ತು ಹಂಗೆ ಜಾಯಿಂಟ್ ಮಾಡಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ಎತ್ತಿ ಹಾಕೋದು ತೋರಿಸ್ತೀನಿ. ಇವಾಗ ಒಂದು ಸ್ಪೂನ್ ತಗೊಂಡು, ನಮಗಂದರೆ ಒಂದೇ ಕೈಯಲ್ಲಿ ಎತ್ತಿ ಹಾಕಿ ಅಭ್ಯಾಸ ಇದೆ ನೋಡಿ. ಈ ಥರ ಎತ್ತಿ ಹಾಕಬೇಕು ನೋಡಿ. ಸ್ವಲ್ಪ ಹೊತ್ತು ಬಿಟ್ಟು ಬೆಂದಿರುತ್ತೆ. ಇದು ಹೆಂಗೆ ಉಬ್ಕೊಂಬರುತ್ತೆ ನೋಡಿ ರೊಟ್ಟಿ. ನಾನು ವಿಡಿಯೋ ಲೆಂತಿ ಆಗುತ್ತಂತ ಪೂರ್ತಿಯಾಗಿ ತೋರಿಸ್ತಾ ಇಲ್ಲ, ಅಷ್ಟೇ ಸ್ವಲ್ಪ ಸ್ವಲ್ಪ ನೋಡಿ. ಬೇಗ ಎತ್ತಿ ಹಾಕಿದರೆ ಈ ಥರ ಉಬ್ಕೊತಾವೆ ಪೂರಿ ಥರ, ಇಲ್ಲಾಂದರೆ ಉಬ್ಕೊಳ್ಳಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ಮಾಡದಿರೋರು ಕಲಿಬೋದು. ನೋಡಿ ಹೆಂಗೆ ಉಬ್ಬಿದೆಲ್ಲ, ಎಷ್ಟು ಚೆನ್ನಾಗಿ ರೊಟ್ಟಿ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಹೆಲ್ದಿನೂ ಕೂಡ. ಅದೇ ಥರ ಇನ್ನೊಂದು 2 ಮಾಡಿದೆ. ಜಾಸ್ತಿ ಏನು ಮಾಡಿಲ್ಲ ಫ್ರೆಂಡ್ಸ್. ಒಂದು ಟೈಮ್ಗೆಲ್ಲ ಅನ್ನ ಬೇರೆ ಮಾಡಬೇಕಿತ್ತು, ಮತ್ತು ಬೆಳಿಗ್ಗೆ ಅದೇ ತಂಗಳಾದರೆ ನಮಗೆ ತಿನ್ನೋಕ್ಕಾಗೋಲ್ಲ. ಯಾವಾಗ ಬೇಕೋ ಅವಾಗ ಬಿಸಿ ಬಿಸಿ ಸ್ವಲ್ಪ ಸ್ವಲ್ಪ ಮಾಡ್ಕೊತೀವಿ, ಜಾಸ್ತಿ ಏನು ಮಾಡ್ಕೊಳಲ್ಲ ನಾವು. ನೋಡಿ ಈ ಥರ ಉಬ್ಕೊತವೆ, ಮೆತ್ತಗೆ ಇರ್ತವೆ, ಚೆನ್ನಾಗಿ ಬರ್ತವೆ ರೊಟ್ಟಿ. ಇವಾಗ ನೋಡಿ ರೊಟ್ಟಿ ಆಯಿತು. ಒಂದು 5 ಏನೋ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ರೊಟ್ಟಿ ಮಾಡಿಲ್ಲ. ಇವಾಗ ಚಿಕನ್ ಸಾರು ರೆಡಿ ಇದೆ, ರೊಟ್ಟಿನೂ ಆಯಿತು. ಇವಾಗ ಎಲ್ಲ ಕ್ಲೀನ್ ಮಾಡಬೇಕು. ಅಡುಗೆ ಮನೆ ಮಾಡೋದು ಈಜಿ, ಕ್ಲೀನ್ ಮಾಡಿ ಇವಾಗ ನೋಡಿ ಊಟಕ್ಕೆ ನಾನು ಸ್ವಲ್ಪ ಚಿಕನ್ ಸಾರು ತೊಗೊಂಡಿದ್ದೀನಿ. ಅನ್ನ, ಈರುಳ್ಳಿ ಬೇಕೇ ಬೇಕು ನಮಗೆ, ಒಂದು ರೊಟ್ಟಿ ಹಾಗೆ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ನೋಡಿ. ಫ್ರೆಂಡ್ಸ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಕಾಮೆಂಟ್ ಮಾಡಿ. ನನ್ನ ಚಾನಲ್